ಪಾಪ ಹೇಳಿದ್ದಾರೆ ವಿರೋಧ ಪಕ್ಷಗಳು ಟೀಕೆ ಮಾಡಕ್ಕೆ ಇರೋದು ಅಂತ. ಹಾಗಿದ್ರೆ ನಾನು ಆ ವ್ಯಕ್ತಿ ಕೇಳ್ತೀನಿ, ಆ ಮುಖ್ಯಮಂತ್ರಿಗೆ, ನೀವು ಪ್ರತಿನಿತ್ಯ ಮಾಡ್ತಾ ಇದ್ದೀರಲ್ಲ ಕೇಂದ್ರ ಸರ್ಕಾರದಾಗ ಅದ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತೇಳಿ, ಹಾಗಿದ್ರೆ ನೀವುಗಳು ಮಾಡ್ತಾ ಇರೋದು ಬರೀ ಟೀಕೆಗೋಸ್ಕರವಾ? ಇವತ್ತು ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಟೀಕೆ, ನೀವು ನಿಮ್ಮ ನಾಯಕರುಗಳು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಏನ್ ಟೀಕೆ ಮಾಡ್ತಾ ಇದ್ದೀರಿ, ಅದು ಬರೀ ಟೀಕೆಗೋಸ್ಕರವೂ ಮಾಡ್ತಾ ಇದ್ದೀರಾ ನೀವು. ನಮ್ಮ ಮೇಲೆ ಆ ಒಂದು ರೀತಿಯ ನೀವು ಆರೋಪ ಏನಿದೆ, ಹಾಗಿದ್ರೆ ನೀವು ಮಾಡ್ತಿರೋ ಕೆಲಸ ಏನು ಧೈರ್ಯದಲ್ಲಿ? ಇಲ್ಲಿ ನಡೀತಿರ್ತಕ್ಕಂಥ ಸತ್ಯಾಂಶ ಏನಿದೆ, ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ನೀವು ಬರೀ ಒಳ್ಳೆ ಹೇಳಿಕೆಗಳು ಕೊಟ್ಕೊಂಡು ನಿಮ್ಮ ಇಷ್ಟ ಬಂದಾಗ ನಡೆಸ್ಕೊಂಡೇ ಹೊರಟಿದ್ದೀರಿ. ದೇಶದ ಮಾನ ಮರ್ಯಾದೆ ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಅವ್ರ ಜಾಗೃತಿ ಅಂತ ಅಷ್ಟೇ ಅಂತ ಸರ್ ಮೂಡಿಸ್ತಿರೋದು, ಅದನ್ನು ವಿಚಾರ ಬಗ್ಗೆ ಮಧ್ಯಪ್ರವೇಶ ಮಾಡಿಲ್ಲ ಮಾತ್ರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್. ಯಾರಿಗೆ ಜಾಗೃತಿ ಮೂಡಿಸ್ತಾ ಮಧ್ಯಪ್ರದೇಶ ಸರ್ಕಾರ ಜಾಗೃತಿ ಮೂಡಿಸ್ತಾರೆ, ಅದನ್ನು ನೀವು ಸಹಿಸ್ತಾ ಇಲ್ಲ. ಎಲ್ಲಿದೆ ಜಾಗೃತಿ? ಯಾವ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಅಕ್ರಮ ಕ್ರಿಯೇಟ್ ಮಾಡೋದಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ನೀವು? ಸರ್ ಅವರು ಪ್ರತಿಭಟನೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿ ಯಾರು ಪ್ರತಿಭಟನೆ ಮಾಡ್ತಾರೆ? ಅಕ್ರಮ ಮತದಾರನ ಸೇರಿಸ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾರೆ. ಚುನಾವಣಾ ಆಯೋಗದ SIR ಪ್ರಕ್ರಿಯೆ ಬೇಕು. ಚುನಾವಣಾ ಆಯೋಗದ SIR ನಲ್ಲಿ ದೋಷ ಇಲ್ಲ. ಆ SIR ನ ಅನುಷ್ಠಾನಕ್ಕೆ ತರಲಿಕ್ಕೆ ನಿಮ್ಮ ಅಧಿಕಾರಿಗಳನ್ನೇ ಬಿಟ್ಕೊಂಡಿದ್ದೀರಿ. ಈಗ ನೀವೇ ಮಾಡ್ಬೇಕಲ್ವಾ? ಅದನ್ನ ಮಾಡ್ತಕ್ಕಂಥ ದೋಷ ಇದೆ. ಅವ್ರ ಮೇಲೆ ನಿಮ್ಮ ಜಿಲ್ಲಾಧಿಕಾರಿಗಳು, ನಿಮ್ಮ BPOಗಳ ಮೇಲೆ ನೀವು ಪ್ರತಿಭಟನೆ ಮಾಡಿದ್ರೆ ನಮ್ದು ನಿಮ್ ಬೆಂಬಲ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ